ಬನ್ನಿ, ವೆಲ್ಕಮ್ ಟು ಮೈ ಸ್ವರ್ಗ. ಇದೇ ನಮ್ಮ ಸ್ವರ್ಗ. ಬನ್ನಿ ಒಳಗಡೆ. ನಾನು ಆಶ್ರಮ ಮಾಡಿದಾಗ ಫಸ್ಟ್ ಸಿಕ್ಕ ವ್ಯಕ್ತಿ ಇವ್ರೆ. ನಂಗೆ ಸಿಕ್ಕಿದ್ದು ಮೆಜೆಸ್ಟಿಕ್ ಅಲ್ಲಿ ಒಂದು ಫುಟ್ಪಾತ್ ಅಲ್ಲಿ ಈ ಬಾಟಲ್ಸ್ಗಳು ಪೇಪರ್ಗಳೆಲ್ಲ ಒಂದು ಬಾಟಲ್ ಹಾಕ್ಬಿಟ್ಟು ಮಲ್ಕೊಂಡಿರ್ತಾರೆ. ಕಾಲ ಕಳೆಯೋ ವಿರಹ. ಇಲ್ಲ, ಇವರು ವಿಡಿಯೋ ಬಿಟ್ಟಿದ್ದೆ. ಅಲ್ಲಿರೋ MLA ಕಡೆ ಫೋನ್ ಮಾಡಿದ್ರು. ನಮ್ಮ ಭದ್ರಾವತಿ ಇಂತ ಅಲ್ಕ ನನ್ನ ಮಕ್ಕಳವ್ರ ಸರ್, ಯಾರು ಸರ್ ಅವರು ಅಂತ ಕೇಳಕ್ಕೆ ಇವ್ರ ಅಡ್ರೆಸ್ ಹೇಳಲಿಲ್ಲ. ಮ್ಯಾನೇಜರ್ ಉಮೇಶ್ ಅಂತ. ಬಟ್ ಇವರು ಒಂದು ಅವಾಗ ಇನ್ಫೋಸಿಸ್ ಕಂಪ್ನಿ ಕೆಲಸ ಮಾಡ್ತಿದ್ದವರು. ತಿಂಗಳಿಗೆಲ್ಲ 40-50,000 ಸಂಬಳ ತಗೊಂತ ವ್ಯಕ್ತಿ. ಯಾವುದು IBM ಶೆಲ್ ಇಂಡಿಯಾದಲ್ಲಿ ಅಲ್ಲಿ ಏನಾಗಿದ್ರೆ ಯಾಕೆ ಇವರಿಗೆ ನಿಮಗೆ ವಯಸ್ಸು ಎಷ್ಟೀಗ? 52. ಒಂದ್ಸಲ ಬಿಟ್ಟು ತೋರಿಸ್ಬಿಡಿ. ಓಪನ್ ಹಾರ್ಟ್ ಸರ್ಜರಿ. ಈ ಮಧ್ಯೆ ಇರೋ ಮೂಳೆನೆ ಕಟ್ ಮಾಡಿ ತೆಗೆದು ಆಪರೇಷನ್ ಮಾಡಿರುವಂತದ್ದು. ಇಲ್ಲಿಂದ ಇಲ್ಲಿ ತನಕ ಬರೀ ಬೆತ್ತಲೆ ಸಿಕ್ಕಿದ್ದೀವಿ ನಾವು. ಇವನ್ ಫಸ್ಟ್ ಸಿಗಾಕ್ ಸಕ್ಕತ್ ರಗಡು, ಚುಚ್ಬಿಡೋದು, ಚಾಕು ಹಾಕ್ಬಿಡೋದು, ಆತರ ಸ್ವಚ್ಛವಾಗಿ ಇಟ್ಟಿದ್ದೀರಾ? ಇಲ್ಲ ಸರ್, ನೀವು ರಾತ್ರಿ ನೀವು ಬರ್ತೀರಾ ಅಂತಲ್ಲ ಸರ್. ನೀವು ರಾತ್ರಿ 12 ಗಂಟೆಗೆ ಬಂದ್ರೆ ಹಿಂಗೆ ಇರುತ್ತೆ. ನಾನು ನಾನು ಫಸ್ಟ್ ಪ್ರಾಮುಖ್ಯತೆ ಕೊಡೋದು ಸ್ವಚ್ಛ ಇರ್ಬೇಕು. ಯಾಕಂದ್ರೆ ಇದರಿಂದಾನೇ ಬರೋದು ಕಾಯಿಲೆ. ಯಾರಾದ್ರೂ ಇದು ಮಾಡಿದಾಗ ಅದ್ರ ಹಂಗೆ ಬಿಟ್ರೆ ಅದ್ ನೋಡ ಅದೆಲ್ಲ ಆಗಿ ಅವರಿಂದ ಇನ್ನೊಬ್ರಿಗೆ ಕಾಯಿಲೆ ಬರುತ್ತೆ ಅನ್ಸುತ್ತೆ. ಈಗ ಮೇಲ್ಗಡೆ ನಮ್ಮ ಸ್ವರ್ಗ ಲೋಕಕ್ಕೆ ಹೋಗೋದು. ಬನ್ನಿ, ಮೇಲ್ಗಡೆ ಸ್ವರ್ಗ ಲೋಕ ಇಟ್ಬಿಟ್ಟಿದ್ರು. ಬನ್ನಿ. ನಮ್ಗೆ ಇದೊಂದೇ ಪ್ರಾಬ್ಲಮ್, ಹತ್ಬಿಟ್ಟು ಮೇಲೆ ಹೋಗ್ಬೇಕು. ಅದೇ ಪ್ರಾಬ್ಲಮ್. ಎಷ್ಟೋ ಜನಕ್ಕೆ ನಡೆಯಕ್ಕಾಗಲ್ಲ, ಎತ್ಕೊಂಡ್ ಮೇಲ್ಗಡೆ ಬರ್ತೀವಿ ಅಷ್ಟೇ. ಬನ್ನಿ, ವೆಲ್ಕಮ್ ಟು ಮೈ ಸ್ವರ್ಗ. ಇದೇ ನಮ್ಮ ಸ್ವರ್ಗ. ಬನ್ನಿ ಒಳಗಡೆ. ಇದೇ ನಮ್ಮ ಆಶ್ರಮ ಒಳಗಡೆ. ನೋಡಿ, ನೀವೇನಂದ್ರೆ ಇವ್ರ ಹೆಸರು ಬಂದ್ಬಿಟ್ಟು ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ದುರ್ಗೇಶಿ ಅಂತ. ನಾನು ಆಶ್ರಮ ಮಾಡಿದಾಗ ಫಸ್ಟ್ ಸಿಕ್ಕ ವ್ಯಕ್ತಿ ಇವ್ರೆ. ನಾನು ಆಶ್ರಯ ಕೊಟ್ಟಿದ್ದು, ಕಟಿಂಗ್ ಮಾಡಿದ್ದಲ್ಲ. ಹೇಳಿದ ಅವಾಗಲೇ ಇಂಜಿನಿಯರ್ ಅಂತ. ಅವರಲ್ಲ, ಫಸ್ಟ್ ಸಿಕ್ಕಿದಿವ್ರೆ. ಸೆಕೆಂಡ್ ಸಿಕ್ಕಿದ ವ್ಯಕ್ತಿ ಇವ್ರೆ. ಸೊ ಇವರು ಈಗ್ಲೂ ಅವರ ಪೋಷಕರು ಸಿಕ್ಕಿಲ್ಲ ಅಂದ್ರೆ ಮಗ ಸೊಸೆ? ಇವರು ಇಲ್ಲೇ ಹೆಸರು ಕಟ್ಟಿದವ್ರೆ. ಇವ್ರಿಗೆ ಯಾರು ಇಲ್ಲ. ಇವ್ರಿಗೆಲ್ಲ ಸ್ವಲ್ಪ ಅಣ್ಣ ತಮ್ಮದೆಲ್ಲ ಮೋಸ ಮಾಡ್ಬಿಟ್ಟು ಯಾರು ಇಲ್ಲ. ಬಟ್ ಇವ್ರು ಯಾರು ಮದ್ವೆನೇ ಆಗಿಲ್ಲ, ಅನ್ಎಂಪ್ಲಾಯ್ಡ್. ಬಟ್ ಇವರು ಅಷ್ಟೇ. ಸ್ವಲ್ಪ ಎತ್ಕೊಳ್ಳಿ, ಹೇಳ್ತೀನಿ. ಇಲ್ಲ, ಒಂದು ನಿಮಿಷ. ಇವರಿಗೆ ನಿಮ್ಮ ಗೆಸ್ ಪ್ರಕಾರ ಎಷ್ಟಿರ್ಬೋದು ಏಜು? 70-75. ಇವ್ರಿಗೆ ಏಜ್ ಬಂದ್ಬಿಟ್ಟು ಈಗ 96 ವರ್ಷ. 96 ವರ್ಷ ಸಿಕ್ಕಿದ ನನ್ನ ಸೆಕೆಂಡ್ ವ್ಯಕ್ತಿ. ಅವ್ರಿಗಿರೋ ಆರೋಗ್ಯ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಒಂದು ದೇವರ ಪ್ರಾರ್ಥನೆ ಮಾಡ್ಕೊಂತೀನಿ ಅಷ್ಟೇ. ಇವ್ ನಂಗೆ ಸಿಕ್ಕಿದ್ದು ಮೆಜೆಸ್ಟಿಕ್ ಅಲ್ಲಿ ಒಂದು ಫುಟ್ಪಾತ್ ಅಲ್ಲಿ ಈ ಬಾಟಲ್ಸ್ಗಳು ಪೇಪರ್ಗಳೆಲ್ಲ ಒಂದು ಬಾಟಲ್ ಹಾಕ್ಬಿಟ್ಟು ಮಲ್ಕೊಂಡಿರ್ತಾರೆ. ಹೋದಾಗ ತುಂಬಾ ವರ್ಸ್ಟ್ ಲ್ಯಾಂಗ್ವೇಜ್ ಮಾತಾಡ್ತಿರ್ತಾರೆ. ಅಮ್ಮ, ಅಪ್ಪ, ಅಕ್ಕ, ಅಣ್ಣ, ತಂಗಿ ಎಲ್ಲರೂ ಫ್ಯಾಮಿಲಿನೆಲ್ಲ ತುಂಬಾ ಬಾಯಿ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹೋದಾಗೆಲ್ಲ ಅವನ್ನ ನೀನು ಅಂತಾರೆ. ಬನ್ರಿ, ನಮ್ಮ ಆಶ್ರಮ ಇದೆ, ಏನು ಬರ್ತೀರಾ ಅಂತ ಕರಿತೀನಿ. ಏನಕ್ಕೆ ಬರ್ಬೇಕು? ಇಲ್ಲ, ನಿಮ್ದು ಕಿಡ್ನಿ ತಗೋಬೇಕು ಅನ್ಕೊಂಡಿದೀನಿ, ಬನ್ನಿ ಅಂತೀನಿ. ಅದಕ್ಕೆ ತಗೊಂಡೋಗ ನಮ್ಮನ್ ಏನಾದ್ರು ಆದ್ರೆ ಆಗ್ಲಿ ಅಂತ ಹೇಳಿ ಬರ್ತಾರೆ. ಮೆಜೆಸ್ಟಿಕ್ ಇಂದ ಇಲ್ಲಿಗೆ ಬರೋ ತನಕ ಕಾರಲ್ಲಿ ಬಾಯಿ ಮುಚ್ಚಿದ್ರೆ ಕೇಳಿ ಭಾರಿ ಬೈಕೊಂಡೇ ಬರ್ತಾರೆ ನನಗೆ. ನಜ್ಜಿ ಕರ್ಕೊಂಬಂದು ಯಾವ್ದೋ ಕಾಡಿದಂಗಿದೆ ಕರ್ಕೊಂಬರ್ತಾವ ಇಲ್ಲಿ ಅಲ್ಕ ನನ್ನ ಮಗ ಹಂಗೆ ಹೆಂಗೆ ಅಂತ. ಆಮೇಲೆ ಬರ್ತಾರೆ. ನೀವ್ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. 8 ವರ್ಷ ಆಯ್ತು. 8 ವರ್ಷದಿಂದಲೂ ಹಿಂಗೆ ಇದ್ದಾರೆ. ಯಾವ ನಿಮ್ದು? ಭದ್ರಾವತಿ ಫ್ಯಾಮಿಲಿ ಅವರು ಇದಾರ? ನಾನು ಇವತ್ತರೆಗೆ ಎಷ್ಟು ದಫನ್ ಮಾಡಿದೀನಿ, ನನ್ನ ಜೊತೆ ಇವರೇ ನಿಂತು ಮಾಡಿರೋದು. ನನಗೆ ಒಂಥರ ಈ ಹೆಣದ ಬಗ್ಗೆ ಭಯ ಹೋಗ್ಬೇಕು ಅಂದ್ರೆ ನನಗೆ ನಮ್ಮ ಅಪ್ಪ ಮತ್ತೆ ಇಬ್ರೇ ಕಾರಣ. ಭಯ ಹೋಗ್ಬೇಕು ಅಂದ್ರೆ ಯಾವ್ದೇ ಹೆಣ ಆಗ್ಲಿ, ಭಯ ತೋರಿಸ್ತೀನಿ ಹೆಣ ಅಂತ ಎಲ್ಲರಿಗೂ ನನ್ನ ಜೊತೆ ನಿಂತ್ಕೊಂಡು ಆ ಹೆಣಕ್ಕೆ ಮುಕ್ತಿ ಕೊಡೋ ಕಾರಣ ಇವರೊಬ್ರು. ಇವರು ಬಂದ್ಬಿಟ್ಟು ಭದ್ರಾವತಿ. ಇವರ ಸ್ವಂತ ಮಕ್ಕಳು ಮೊಮ್ಮಕ್ಕಳೆಲ್ಲ ಇವ್ರಿಗೆ ಇದು ಬರುತ್ತಲ್ಲ, ಏನದು
ತೆಂಗಿಂದು ಏನೋ ಅದು ಗೊಂಚಲು ತೆಂಗಿನ ಗೊಂಚಲು ಹ್ಮ್. ತಗೊಂಡು ಬೆನ್ನಿಗೆ ಹೊಡೆದು ಆಚೆ ಹಾಕಿರೋದು. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಈಗ? ಈಗಲೂ ಇದಾರೆ ಅವರೆಲ್ಲ? ಯಾರಾದ್ರೂ ಕಾಲ್ ಮಾಡಿದಾರೆ ಸರ್ ಅವ್ರ ಕಡೆ? ಇಲ್ಲ, ಇವ್ರೊಂದು ವಿಡಿಯೋ ಬಿಟ್ಟಿದ್ದೆ, ಅಲ್ಲಿರೋ MLA ಕಡೆ ಫೋನ್ ಮಾಡಿದ್ರು. ನಮ್ಮ ಭದ್ರಾವತಿ ಇಂತ ಅಲಕಾಂದನ ಮಕ್ಕಳವ್ರ ಸರ್, ಯಾರು ಸರ್ ಅವರು ಅಂತ ಕೇಳಕ್ಕೆ ಇವ್ರ ಅಡ್ರೆಸ್ ಹೇಳಲಿಲ್ಲ. ಬಟ್ ಇವಾಗ ಯಾರು ಎಲ್ಲಿ ಯಾವ ಊರಿದು? ಹೊಸಮನೆ, ಭದ್ರಾವತಿ ಹೊಸಮನೆ ಹತ್ರ. ನಿಮ್ ಮಕ್ಕಳ ಹೆಸರೇನು? ಸುರೇಶ್ ಅಂತ. ಸುರೇಶ್. ಮಗಳು ಮಂಜುಳಾ, ಜಯಮ್ಮ. ಮತ್ತೆ ಇಬ್ರು ಹೆಣ್ಮಕ್ಳಾ? ಇಬ್ರು ಹೆಣ್ಮಕ್ಳು. ಇವಾಗ ಯಾರು ಸೇರ್ಸಲ್ಲ ನಿಮ್ಗೆ? ಇಲ್ಲ. ಇಲ್ಲ ಹೆಂಡ್ತಿ? ಹೆಂಗೆ ತಾತ? ಚೆನ್ನಾಗ್ ನೋಡ್ಕೊತಾರ? ಓಕೆ. ಚೆನ್ನಾಗಿದೆ. ನಿಮ್ ವೈಫ್ ಮದುವೆ ವಯಸ್ಸಿಲ್ಲ. ತೀರೋಗಿದ್ದಾರೆ? ತೀರೋಗಿದ್ದಾರೆ. ಬಟ್ ಅದೇ ನಾನು ಅದೇ ಹೇಳ್ತಿರೋದು, 8 ವರ್ಷದಿಂದ ನೋಡಿದ್ದಾರೆ ಹಂಗೆ. ಬಟ್ ನಮ್ಗೇನು ಸರ್, ಯಾರನ್ನೂ ಇಲ್ಲಿ ಲಾಕ್ ಮಾಡಲ್ಲ ಕೂಡಾಕ. ಇದು ಕೃಷ್ಣಪ್ಪ ಇಲ್ಲಿ ಬಂದಾಗಿಂದ ಯಾವತ್ತಾರು ಕೂಡ ಹಾಕಿದೀವ? ಆರಾಮಾಗಿ ಬಿಡ್ತೀವಿ, ಆರಾಮ ಅವ್ರ ಪಾಡಿಗೆ ಇರ್ತಾರೆ. ಬಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ. ಏನು ಮಾಡ್ಬಿಡ ಏನೋ ಮಾಡ್ತಾ ಇರ್ತಾರೆ, ಹೋಗೋದು ಏನೇನೋ ದಾರ ಕಟ್ಟೋದು, ಏನೋ ಮಾಡೋ ತರಕಾರಿ ಹಾರ್ಸೋದು, ಏನಾದ್ರು ಮಾಡಿದ್ರು. ಹತ್ರ ಏನಾದ್ರು ಕೆಲಸ ಕೊಡ್ತೀರಾ? ಇಲ್ಲ, ಯಾರು ಕೆಲಸ ಮಾಡಲ್ಲ, ಇವ್ರೇ ಹುಡ್ಕೊಂಡು ಹೋಗೋದು, ಏನೇನೋ ಮಾಡೋದು. ಬೇಡ ಅಂದ್ರೂ ಹೋಗ್ತಾರೆ, ಓಡಾಡ್ಕೊಂಡಿರ್ತಾರೆ. ಸುಮ್ಮನೆ ಇವ್ರಿಗೆ ಕೂರಕ್ಕಾಗಲ್ಲ, ಅವ್ರೇ ಓಡಾಡ್ತಾ ಇರ್ಬೇಕು. ಕೂತ್ಕೊಳ್ಳಿ. ಇವ್ರು ಏನಾದ್ರು ಕಟ್ಟಾಕ್ಬಿಟ್ರೆ ಅಷ್ಟೇ ಕತೆ, ನಮ್ಗೆ ಫುಲ್ ಭಾಷಣ ಬರ್ತವೆ ಹಂಗೆ. ಇವ್ರ ನಮ್ಮ ಮ್ಯಾನೇಜರು ಉಮೇಶ್ ಅಂತ. ಬಟ್ ಇವರು ಒಂದು ಅವಾಗ ಇನ್ಫೋಸಿಸ್ ಕಂಪ್ನಿ ಕೆಲಸ ಮಾಡ್ತಿದ್ದವರು. ತಿಂಗಳಿಗೆಲ್ಲ 40-50,000 ಸಂಬಳ ತಗೊಂತ ವ್ಯಕ್ತಿ. ಯಾವುದು IBM ಶೆಲ್ ಇಂಡಿಯಾದಲ್ಲಿ ಅಲ್ಲಿ ಏನಾಗಿದ್ರಿ? ಯಾಕೆ? ಇವರಿಗೆ ನಿಮಗೆ ವಯಸ್ಸು ಎಷ್ಟೀಗ? 52. ಒಂದ್ಸಲ ಬಿಸಿ ತೋರಿಸ್ಬಿಡಿ. ಓಪನ್ ಹಾರ್ಟ್ ಸರ್ಜರಿ. ಈ ಮಧ್ಯೆ ಇರೋ ಮೂಳೆನೆ ಕಟ್ ಮಾಡಿ ತೆಗೆದು ಆಪರೇಷನ್ ಮಾಡಿರುವಂತದ್ದು, ಇಲ್ಲಿಂದ ಇಲ್ಲಿ ತನಕ. 10 years back. ಸೊ ಅದಾದ್ಮೇಲೆ ಕೆಲಸದಿಂದ ತೆಗೆದ್ಬಿಟ್ರ? ಇಲ್ಲ, ನಾನು ಮಾಡ್ತಾ ಇದ್ದೆ. ಇವ್ರು ಹಿಂಗ್ ಇರ್ತಾರೆ, ವಾರದ ಮೂಲಿನ ಮಲ್ಕೊಂಡ್ರೆ ಎದ್ದೇಳಲ್ಲ. ಇವತ್ತವರೆಗೂ ನಮ್ಮ ಆಶ್ರಮಕ್ಕೆ ಬಂದು ಎಷ್ಟು, ಒಂದ್ 4 ವರ್ಷ ಆಯ್ತಾ? ಒಂದ್ 2 years ಅಲ್ಲಿ ಮಧ್ಯಾಹ್ನ ಊಟ ಯಾವತ್ತೂ ಮಾಡಿಲ್ಲ ಅವರು. ಬೆಳಿಗ್ಗೆ ತಿಂದ್ರೆ ಅದು ಇಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಸಾಯಂಕಾಲದ ಟೈಮ್ ಇದೆ, ಸಡನ್ ಆಗಿ ಹೋಗಲ್ಲ. ಅದು ಮಧ್ಯಾಹ್ನದ ಊಟ ಮಾಡಲ್ಲ. ಬಟ್ ಹೆವಿ ಟ್ಯಾಲೆಂಟೆಡ್ ನಮ್ದು ಆಶ್ರಮ ಎಲ್ಲ. ಏನೇ ಇದ್ರು, ಏನೇ ವ್ಯವಹಾರ ಏನೇ ಇದ್ರು ಎಲ್ಲ ಇವರೇ ನೋಡ್ಕೊಳೋದು, ಯಾವ್ದೇ ಒಂದಾಗಿ. ಹೈಲಿ ಟ್ಯಾಲೆಂಟೆಡ್. ಸ್ವಂತ ಕೇಳಿ ಫ್ಯಾಮಿಲಿ ಅವ್ರು ಯಾರಾದ್ರೂ ಇದ್ದಾರೆ? ನೀವ್ ಯಾಕಂದ್ರೆ ಆಶ್ರಮಕ್ಕೆ ಬರಕ್ ರೀಸನ್ ಏನು? ಈಗ ಕರ್ಕೊಂಡ್ ಬಂದಿದ್ದ, ನೀವು ಬಂದಿದ್ದ? ಅದ್ರಲ್ಲೂ ಇದೇ ಆಶ್ರಮ ಬೇಕು ಅಂತ ಬಂದಿದ್ದೆ? ಇದು ಆಶ್ರಮದ್ದು ಸುಮಾರು ಹತ್ರ ನಾನು ಕೇಳಿದ್ದೆ. ಆಕ್ಚುಲಿ ನನಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ವರ್ಕ್ ಮಾಡ್ಬೇಕಾದ್ರೆ. ಇದು ಆದ್ರೆ ವಾರಗಟ್ಟಲೆ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಆ ಟೈಮಲ್ಲಿ ನೋಡ್ಕೊಳೋದು ಯಾರು ಇರಲಿಲ್ಲ. ಮನೆಯಿಂದ ಹೊರಗಡೆ ಬಂದು 10 years ಆಗ್ತದೆ. ಅವ್ರು ಆವಾಗಲೇ ಅಸಹಾಯ ಕರ್ಕೊಂಡು ಶುರು ಮಾಡಿದ್ರು. ಹೆಂಡತಿ ಮಕ್ಕಳೆಲ್ಲ ಮದ್ವೆ ಆಗಿದೆ? ಮದುವೆ ಆಗಿದೆ. ಇವಾಗ ಮಕ್ಕಳಿಗೆ ಮದುವೆ ಕೂಡ ಮೊಮ್ಮಕ್ಕಳು ಇದ್ದಾರೆ. ಕಾಣಿಸೋದಿಲ್ಲ ಸರ್. ಅವರು ಹೆಲ್ದಿ. ಯಾವ ಊರು? ಯಾಕೆ? ಯಾರು? ಈಗ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ, ಅವರು ಹೆಂಡತಿ ಮಕ್ಕಳೆಲ್ಲ ಬರ್ತಾರ ಏನಾದ್ರು ಬಂದಿದೆ? ಈಗ ನಿಮ್ಗೆ ಎಷ್ಟು ವಯಸ್ಸು? 52 years. ಏನಾದ್ರು ಮನೆಯಲ್ಲಿ ಹೇಳಕ್ ಬಯಸ್ತೀರಾ ಈ ಮುಖಾಂತರ? ಏನ್ ಹೇಳಲ್ಲ. ಅವ್ರು ಏನ್ ಹೇಳ್ಕೊತಾರೆ? ಈಗ ಅವ್ರ ತಂದೆ ಬಗ್ಗೆ ಏನ್ ಹೇಳ್ಕೋಬಹುದು? ಅವ್ರಿಗೆ ಕಾಂಟ್ಯಾಕ್ಟ್ ಮಿಸ್ ಆದ್ಮೇಲೆ ಕೂಡ ಅವ್ರ ಬಗ್ಗೆ ನಮಗೂ ಕ್ಯೂರಿಯಾಸಿಟಿ ಇಲ್ಲ. ಅವ್ರಿಗೂ ನನಗೆ ಕಾಂಟ್ಯಾಕ್ಟ್ ಇರೋದು ತಮ್ಮ ಒಬ್ಬರು ಅಷ್ಟೇ. ಅವನೇ ಯಾವಾಗಾದ್ರು ನೋಡ್ತಾನೆ. ಕೂತ್ಕೊಳ್ಳಿ. ನಂಗೆ ಇವರು ಅಷ್ಟೇ, ನಂಗೆ ರಸ್ತೆಯಲ್ಲಿ ಸಿಕ್ಕಿರೋದು. ನಿಂತ್ಕೊ. ಇವರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಸ್ಟ್ರೋಕ್ ಹೊಡೆದಿದ್ದಾರೆ. ಸೊ ಫ್ಯಾಮಿಲೀಸ್ ಎಲ್ಲ ಬೇಡ ಅಂತ ಆಚೆ ಹಾಕಿರೋದು. ಎಲ್ಲಿ ಒಂದ್ಸಲ ನಡಿ, ಗೊತ್ತಾಗುತ್ತೆ ನಡಿ. ಅಷ್ಟೇ. ಈ ತರ ಸ್ಟ್ರೋಕ್ ಪೇಷಂಟ್ ಸ್ಟಾರ್ಟಿಂಗ್ ಬಂದಾಗ ಅದು ಆಗ್ತಿರಲ್ಲ ಬಿಡಿ, ಇವಾಗ ಸ್ವಲ್ಪ ಪರವಾಗಿಲ್ಲ. ಇವ್ರು ಹಂಗೆ ಇಲ್ಲೇ ಬೆಂಗಳೂರಲ್ಲಿ ಇಲ್ಲೇ ರಸ್ತೆ ಬೇಕಾದ್ರೆ ಸಿಗಾಕೊಂಡು ಕರ್ಕೊಂಡ್ಬಂದು ಆಶ್ರಯ ಕೊಟ್ರು. ನೀವು ಬಂದು ಎಷ್ಟು ತಿಂಗಳಾಯ್ತು? 2 ವರ್ಷ ಆಗಿದೆ. ಆಗ ನೆನಪು 2 ವರ್ಷ. ಇವ್ರು ಅಷ್ಟೇ. ಇನ್ನು ನಂಗೆ ರಸ್ತೆಯಲ್ಲಿ ಸಿಕ್ಕಾಗ ಬರೀ ಬೆತ್ತಲೆ. ನಿತ್ಕೊ ಮೇಲೆ ನಿತ್ಕೊ ನೋಡಿ, ಬರೀ ಬೆತ್ತಲೆ ಸಿಕ್ಕಿದ್ದೀವಿ ನಾವು. ಇವನ್ ಫಸ್ಟ್ ಸಿಕ್ಕಾಗ ಸಕ್ಕತ್ ರಗಡು, ಚುಚ್ಬಿಡೋದು, ಚಾಕು ಹಾಕ್ಬಿಡೋದು, ಆ ಥರ.
ಇವಾಗೆಲ್ಲ ಸ್ವಲ್ಪ ನಾನು ನೋಡಿ 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 ನನ್ಗೆ ಗೊತ್ತಾಗತ್ತೆ ನಾನು ಯಾರು ಅಂತ. ಸ್ವಲ್ಪ ಒಂಥರ ಈ ಬೇರೆಯವ್ರು ಸಿಕ್ಕರೆ ಬೇರೆಯವ್ರಿಗೆ ಹೆಂಗ್ ಹೊಡಿತಾನ ಗೊತ್ತಾ? ಅಲ್ಲ ಹೊಡಿತಾರಲ್ಲ ಅಕ್ಕ ಬಿಡಿಸ್ತಾನೆ. ಈಗಲೂ ಇದು ನಾರ್ಮಲ್ ಕಂಡೀಷನ್ ಇಲ್ವಾ ಇದು? ಒಂದೆರಡು ಟೀ ಹೊಡೆದಾಕ್ಬಿಟ್ಟವನೆ ರಾಜ್ಕುಮಾರ್, ಗೊತ್ತಾಗಲ್ಲ ಅವನಿಗೆ. ಬಟ್ ನಾನ್ ಹೇಳಿದ್ರೆ ಮಾತ್ರ ಸೈಲೆಂಟ್ ಆಗಿರ್ತಾನೆ. ಬೇರೆ ಹೇಳಕ್ಕಾದ್ರೆ ಹಿಂಗಿರ್ತಾನೆ, ಯಾವಾಗ ಹಿಂಗ್ ಬೀಸ್ತಾನೆ ಗೊತ್ತಿಲ್ಲ, ಬೀಸೇ ಬಿಟ್ಟಿರ್ತಾನೆ, ರಕ್ತ ಹಂಗೆ ಹಿಂಗ್ ಹೇಳಿದೈತೆ ಆತರ. ನಿಮ್ಗೂ ಹೊಡಿತಾನಲ್ಲ? ಈ ಗಂಡ್ಮಕ್ಳು ಎಷ್ಟು ಜನ ಇದ್ದಾರೆ? ಒಟ್ಟು ಎಲ್ಲ ಸೇರಿ 77 ಇದಾರೆ. ಹೆಣ್ಮಕ್ಳು ಎಷ್ಟು ಜನ? 34. ಹಂಗೆ ಇವರು ಅಷ್ಟೇ. ಇವ್ನ್ ಯಾರೋ ಇವ್ರು ತಂದ್ಕೊಟ್ಟಿದ್ದು ಪೊಲೀಸರು. ಇವನಿಗೆ ಏನು ಗೊತ್ತಾಗಲ್ಲ, ಬಟ್ ಕೋವ ಬಂದ್ ಮನುಷ್ಯನೇ ಅಲ್ಲ ಆತರ. ಅವನೊಬ್ರು ಒಬ್ಬನೇ ಬೈಕೊಳ್ಳೋದು ಏನೋ ಮಾಡ್ತಾ ಇರ್ತಾನೆ ಆತರ. ಇವರು ಒರಿಸ್ಸಾ, ನಮಸ್ತೆ, ಒರಿಸ್ಸಾದವ್ರು ಇವರು. ಬಟ್ ಇವ್ರು ಯಾನಕ್ ಬಂದ್ರು, ಇವ್ರು ಸಿಕ್ಕಿದ್ ನಂಗೆ ರಸ್ತೆಯಲ್ಲಿ. ಎತ್ಕೋ ಮೇಲೆ ಊಟ ಊಟ. ಇವ್ರು ಬಂದು ಒಂದು 4 ವರ್ಷ ಆಯ್ತು ಅಲ್ಲಿ ಅಲ್ಲಿ ಅಲ್ಲಿ. ಆತರ. ಬಟ್ ಇವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ಮಾತಾಡಕ್ಕೆ ನೆಟ್ಟಗೆ ಬರಲ್ಲ ಅಷ್ಟೇ. ಬೈಟ ಅಷ್ಟೇ, ಏನು ಗೊತ್ತಾಗಲ್ಲ. ಸರ್ ಇಷ್ಟು ಇಲ್ಲಿ ನೋಡಿದ್ರೆ ನಮ್ಗೆ ಇಷ್ಟು ಸ್ವಚ್ಛವಾಗಿ ಇಟ್ಟಿದ್ದೀರಾ, ಹೌದು. ಅದ್ರ ಬಗ್ಗೆ ಇಲ್ಲ ಸರ್, ನೀವು ರಾತ್ರಿ ನೀವು ಬರ್ತೀರಾ ಅಂತಲ್ಲ ಸರ್, ನೀವು ರಾತ್ರಿ 12 ಗಂಟೆಗೆ ಬಂದ್ರೆ ಹಿಂಗೆ ಇರುತ್ತೆ. ನಾನು ಪೊಲೀಸ್ ನಾನು ಫಸ್ಟ್ ಪ್ರಾಮುಖ್ಯತೆ ಕೊಡೋದು ವೆರಿ ಸ್ವಚ್ಛ ಇರ್ಬೇಕು. ಯಾಕಂದ್ರೆ ಇದರಿಂದಾನೇ ಬರೋದು ಕಾಯಿಲೆ. ಯಾರಾದ್ರೂ ಇದು ಮಾಡಿದಾಗ ಅದ್ರ ಹಂಗೆ ಬಿಟ್ರೆ ಅದ್ ನೋಡ ಅದೆಲ್ಲ ಆಗಿ ಅವರಿಂದ ಇನ್ನೊಬ್ರಿಗೆ ಕಾಯಿಲೆ ಬರೋ ಚಾನ್ಸ್. ಸೊ ಅದಕ್ಕೆ ನಾನು ಯಾವತ್ತೂ ನೀಟಾಗಿರ್ಬೇಕು ಅಂತ. ಆ ತರದವ್ರು ಇದಾರೆ ಸರ್, ಬಟ್ ಏನೋ ನಾವು ನೀಟ್ ಕ್ಲೀನ್ ಮಾಡ್ತಾ ಇರ್ಬೇಕು. ಹಂಗೆ ಬನ್ನಿ, ಅಲ್ಲಿ ತೋರಿಸ್ತೀನಿ ಲೇಡೀಸ್ ರೂಮ್. ಹೌದು ಸರ್, ಅಂದ್ರೆ ನಿಮ್ಗೆ ಇನ್ನೊಂದು ಮರ್ತೋಗ್ಬಿಟ್ಟೆ, ನಮ್ಮ ವಕೀಲರು ಇದಾರಲ್ಲ ನಾರಾಯಣ ಸ್ವಾಮಿ ಅವರು, ಅವ್ರು ಕೊಡ್ಸಿರೋ ಟಿವಿ ಇದು. ಅವ್ರು ಕೊಟ್ಟಿರೋ ಟಿವಿ. 2-3 ಟಿವಿ ಇವನು ವಿನಾಯಕ್ ಅಂತ ನೋಡಕ್ಕೆ ಸ್ಮಾರ್ಟ್ ಆಗಿ ಕಾಣಿಸ್ತಾನಲ್ಲ, ಅದೇ ಅವಾಗ ನಿಮ್ಗೆ ಹೇಳ್ದೆ ಸತ್ತಾಗ್ಲೇ ಒಂದು 8 ತಿಂಗಳಾಗಿರೋದು ಅಂತ. ಇವನು ಒಂದು ಯಾವ್ರಿಂದ ಬೆಳಗಾಮಲ್ಲಿ ಒಂದು ಬಾರಲ್ಲಿ ಕೆಲಸ ಮಾಡ್ತಿರ್ತ ಸಪ್ಲೈಯರ್ ಆಗಿ. ಬಾರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬಾರಲ್ಲಿ ಗೊತ್ತಲ್ಲ, ಲಾಸ್ಟಿಗೆ ಎಣ್ಣೆ ಫ್ರೀ, ಲಾಸ್ಟ್ ಮಲ್ಕೋಬೇಕಾದ್ರೆ ಎಣ್ಣೆ ಫ್ರೀ, ಊಟ ಫ್ರೀ, ದಮ್ ಫ್ರೀ, ಎಣ್ಣೆ ಎಲ್ಲ ಫ್ರೀ, ಮಿಕ್ಕಿದೆಲ್ಲ ಫ್ರೀ ಅಲ್ಲ. ಮಿಕ್ಕಿದೆಲ್ಲ ಕುಡಿದ್ಬಿಟ್ಟು ಫುಲ್ ಆಸ್ತ ಬರ್ಸ್ಕೊಂಡು ಫುಲ್ ಗಾಯ ಬರ್ಸ್ಕೊಂಡ್ಬಿಟ್ಟಿದ್ದ. ಆಮೇಲೆ ಬರ್ತಾನೆ, ಬಂದ್ಬಿಟ್ಟು ಆಶ್ರಯ ಬರ್ತಾನೆ. ಹೇಳ್ತೀನಿ ಎಷ್ಟು ವಯಸ್ಸು ನಿಮ್ಗೆ ಅಂತ ಕೇಳ್ತೀನಿ. ಎಷ್ಟು ವಯಸ್ಸಿಗ? 35 ವರ್ಷ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ತಗೊಳಲ್ಲ ಹೋಗು ಅಂತ ಹೇಳ್ತೀನಿ. ಬಂದು ಕಾಲೇ ಬಿಡಲ್ಲ, ಇಲ್ಲ ರೀ ನಾವು ಹೋದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಕರೆಕ್ಟ್ ಕೊಟ್ಟು 1 ವಾರಕ್ಕೆ ಫುಲ್ಲು ಆಸ್ತಮಾ ಕಾಯಿಲೆ ಉಸಿಸಿ ಹಾಕೊಂಡ್ಬಿಡುತ್ತೆ. ಎಲ್ಲ ಫೋನ್ ಹಾಕ್ತಾರೆ, ಎತ್ಕೊಂಡ್ ಬಂದು ರಾತ್ರಿ 12:30 ಆಂಬುಲೆನ್ಸ್ ರೆಡಿ ಮಾಡೋದು. ಈ ಆಂಬುಲೆನ್ಸ್ ಅಲ್ಲ, ನಮ್ಮ ಆಂಬುಲೆನ್ಸ್ ಆಕ್ಸಿಜನ್ ಇಲ್ಲ. ಆಕ್ಸಿಜನ್ ಆಂಬುಲೆನ್ಸ್ ತರಿಸ್ಕೊಂಡು ಇಲ್ಲಿಂದ ಆಕಾಶ ಹಾಸ್ಪಿಟ್ಲಿಗೆ ಕಳಿಸಿ, ಆಕಾಶ ಹಾಸ್ಪಿಟಲ್ ಎಷ್ಟು ದಿನ ಇದೆ? 15 ದಿನ ಆಕಾಶ ಹಾಸ್ಪಿಟಲ್ ಇಟ್ಟು ಜೀವ ಉಳಿಸಿದ್ದು. ಈಗ ನಾರ್ಮಲ್ ಓಡಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಇವ್ನು ಒಂದ್ ಹೆಜ್ಜೆ ಇಟ್ರೆ ದಾಪ ಆಗ್ತಿದ್ರಿ ಅನ್ನೋ ಅವನ ಭಾಷೆಯಲ್ಲಿ. ಬಟ್ ಇವಾಗ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೇನೆ ಹಂಗೆ